ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾನು ಅಮ್ಮ ಇಬ್ರು ಚಾಮರಾಜನಗರಕ್ಕೆ ಕೆಲವೊಂದು ವಸ್ತುಗಳನ್ನ ತರಕಿತ್ತು. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದೆ. ಅಷ್ಟರಲ್ಲೇ ನಮ್ಮ ಅಣ್ಣಂದ್ರೆಲ್ಲ ಈಚೆ ನಿಂತಿದ್ರು. ಅವರು ನಾನು ಹೆಂಗೆ ವಾಯ್ಸ್ ಓವರ್ ಕೊಡ್ತೀನಿ ಅದೆಲ್ಲ ಇಮಿಟೇಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇವ್ರುಗಳ ಜೊತೆ ಎಲ್ಲ ಒಂದು ಲಾಂಗ್ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಚಾಲೆಂಜ್ ವೀಡಿಯೋನ ಅಥವಾ ಫನ್ ವ್ಲಾಗ ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಅಂತ. ಸೊ ಅಲ್ಲಿಂದ ನಾನು ಅಮ್ಮ ಇಬ್ಬರೂ ಆಟೋಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮೂರಲ್ಲಿ ಆಟೋ ಫುಲ್ ಕಂಪ್ಲೀಟ್ ಎಲ್ಲ ಫಿಲ್ ಆಗೋವರೆಗೂ ಹೊರಡಲ್ಲ. ಸೊ ಎಷ್ಟೊತ್ತಿಗೆ ಹೊರಡುತ್ತಪ್ಪ ಅಂತ ಅನ್ಕೋತಾ ಇದ್ವಿ. ಸದ್ಯ ಬೇಗನೆ ಸಿಕ್ಕಿ ಎಲ್ಲ ಜನ ಎಲ್ಲ ಬಂದು ಬೇಗನೆ ಹೊರಟ್ವಿ. ನಾನು ಆಟೋದಲ್ಲಿ ಕೊನೆ ಸೀಟಲ್ಲಿ ಕೂತಿದ್ದೆ. ಸೊ ನಮ್ಮ ಅಮ್ಮ ಎದ್ರುಕೊಂಡು ಬಿದ್ಗಿದ್ಬಿಟ್ಟೆ ಅಂತ ನನ್ನ ಹೆಂಗೆ ಇಟ್ಕೊಂಡು ಕೂತಿದ್ದಾರೆ ನೋಡಿ. ನಾವು ಎಷ್ಟೇ ದೊಡ್ಡವರಾದರೂ ಅಮ್ಮಂದ್ರಿಗೆ ನಾವು ಇನ್ನೂ ಚಿಕ್ಕ ಮಕ್ಕಳೇ. ಸೊ ಫೈನಲಿ ಕೊನೆಗೂ ಬಂದು ನಗರ ರೀಚ್ ಆದ್ವಿ. ಸೊ ಮೊನ್ನೆ ಅಷ್ಟೇ ಚಾಮರಾಜನಗರ ತೇರಾಗಿರೋದ್ರಿಂದ ತೇರು ಕೂಡ ಅಲ್ಲೇ ಇತ್ತು. ಅದಕ್ಕೆ ಕೈ ಮುಗ್ದು ದೇವ್ರಿಗೆ ಕೈ ಮುಕ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕಬ್ಬಿನಲ್ಲಿ ಕುಡಿಯೋಕ್ಕೆ. ನಮ್ಮ ಅಮ್ಮನ ಫೇವ್ರೆಟ್. ಸೊ ಹಂಗಾಗಿ ಕಬ್ಬಿನಲ್ಲಿ ಕುಡ್ಕೊಂಡು ಅದಾದಮೇಲೆ ಅರುಣ್ ಐಸ್ ಕ್ರೀಮ್ದು ಒಂದು ಚಾಕೋ ಬೈಟ್ಸ್ ಅಂತ ಇತ್ತು. ಅದು ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೆ. ಏನಿಲ್ಲ, ಸೇಮ್ ಚಾಕೋಬಾರ ಥರನೇ ಇರುತ್ತೆ. ಏನು ಅಂತ ಯೂಸ್ ಡಿಫ್ರೆನ್ಸ್ ಅಂತ ಏನೋ ಅನ್ನಿಸ್ಲಿಲ್ಲ ನನಗೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ವಿಶಾಲ್ ಮಾರ್ಟಿಗೆ ಬಂದ್ವಿ. ನಮ್ಮ ಚಾಮರಾಜನಗರದಲ್ಲೂ ವಿಶಾಲ್ ಮಾರ್ಟ್ ಹೊಸದಾಗಿ ಓಪನ್ ಆಗಿದೆ ರೀಸೆಂಟಾಗಿ. ಸೊ ಖುಷಿ ಆಯಿತು. ನಾವು ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಅಲ್ಲೊಂದು ಕ್ಲಿಪ್ ಇತ್ತು, ಅದು ಇಷ್ಟ ಆಯಿತು ಅಂತ ಅದನ್ನು ತೊಗೊಂಡ್ವಿ. ಮತ್ತು ಒಂದು ಫೋಮ್ ಟೇಪ್ ತೊಗೊಂಡ್ವಿ ಅಷ್ಟೇ. ನನಗೆ ಸ್ಲಿಪ್ಪರ್ ಕಲೆಕ್ಷನ್ಸಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಬಟ್ ಈ ಸಲ ಅಂತೂ ಈ ಸ್ಲಿಪ್ಪರ್ ಒಂಥರ ಫುಲ್ ಇಷ್ಟ ಆಗೋಯಿತು. ಆದರೆ ನನ್ನ ಕಾಲಿನ ಸೈಜೇ ಇರಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ನೆಕ್ಸ್ಟ್ ಬಂದಿದ್ದೆ. ಕೆಲವೊಂದು ಸ್ಟಿಚಿಂಗ್ ಐಟಮ್ಸ್ ಬೇಕಿತ್ತು. ಸೊ ಅದನ್ನು ತೊಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಊರಿಗೆ. ಲಕ್ಕಿಲಿ ಸೀಟ್ಸ್ ಎಲ್ಲ ಬೇಗ ಫಿಲ್ ಆಯಿತು. ಸೊ ಬೇಗನೆ ಹೊರಟ್ವಿ. ಆಟೋದಲ್ಲಿ ಬರಬೇಕಾದ್ರೆ ನಾನು ಈ ವಿಚಿತ್ರ ಸೀನ್ನ ನೋಡಿದೆ. ಇವ್ನಿಗೆ ಏನು ಬಂದಿದೆ ಅಂತ ಗೊತ್ತಿಲ್ಲ. ಹೆಂಗೆ ಮಲ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ, ಎಲ್ಲೋಗಿ ಬೀಳ್ತಾನೆ ಅಂತಲೂ ಗೊತ್ತಿಲ್ಲ. ನಾನು ಇವ್ನಿಗೆ ಎಂಥ ತಿರ್ಕೆ ಶೋಕೇನಪ್ಪ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಅದಾದಮೇಲೆ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ಲು. ಇವಳು ನನ್ನ ಚಿಕ್ಕ ವಯಸ್ಸಿನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಅಲ್ಲಿಂದ ಮನೆಗೆ ಬಂದು ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಸಂಜೆ ಎದ್ದು ಅಮ್ಮಂಗೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ, ಆ ಸ್ನ್ಯಾಕ್ಸ್ ಇಷ್ಟ ಆಗಿತ್ತು ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ನನ್ನ ಫ್ರೆಂಡ್ಸು ಕಾಲ್ ಮಾಡಿದ್ರು. ಸೊ ಕಾನ್ಫರೆನ್ಸ್ ಹಾಕ್ಬಿಟ್ಟು ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗೋ ಅಲ್ಲಿವರೆಗೂ ಮಿಸ್ ಮೇಂಟಿ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲಾ.